ಸತ್ಯಕ್ಕೆ ಜಯ ಆಗ್ಬಿಟ್ರೆ ನಮಗೆ ಸಂಶಯ ಇದೆ, ಇಟ್ಕೊಳ್ರಿ ನಿಮ್ಮ ಸಂಶಯ, ಅದನ್ನ ಕಟ್ಕೊಂಡು ನಮಗೇನಾಗಬೇಕು? ಬಿಸ್ನೆಸ್ ನೆನ್ನೆನೂ ನಡೀತಾ ಇತ್ತು, ಇವತ್ತು ನಡೀತಾ ಇದೆ, ನಾಳೆನೂ ನಡೆಯುತ್ತೆ. ವಾದ ಮಾಡಿ ಹೇಳ್ತೀನಿ, ಎದೆ ತಟ್ಟಿ ಹೇಳ್ತೀನಿ, ಇದರಲ್ಲಿ 1% ಅಕ್ರಮ ವ್ಯವಹಾರ ಇಲ್ಲ, ಯಾರಿಗೂ ಮೋಸ ಇಲ್ಲ. ಇದು ಮರುಭೂಮಿಯಿಂದ ಬರುವ ಕುರಿ, ಇದು ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ. ಇದು ಚವಾನ್ ಅಂತ ಹೇಳಿದ್ರೆ ನಾಟಿ, ಅದರಲ್ಲಿ ಒಳ್ಳೆ ಮಾಂಸ, ಅದನ್ನ ಕೇಳಿ ಪಡ್ಕೊಳ್ತಾರೆ. ಅಂದ್ರೆ ಸತ್ಯ ಇಲ್ಲೇ ಬಯಲಾಗ್ತಿದೆ ನೋಡಿ. ಇವ್ರಿಗೆ ಸಂಬಂಧ ಏನು ಸಿಗ್ಲಿಲ್ಲ, ಲಾಸ್ಟ್ ಅಲ್ಲಿ ಕೇಳಿಸ್ಕೊಳ್ರಿ ರಜಾಕ್ ಅವರೇ, ನಿಮಗೆ ಮಾತಾಡಕ್ಕೆ 3 ನಿಮಿಷ ಟೈಮ್ ಕೊಟ್ಟಿದ್ದೀವಿ. ಇವ್ರಿಗೂ ಅದಕ್ಕೂ ಏನ್ ಸಂಬಂಧ? ಕೇಳಿಸ್ಕೊಳ್ಳಿ. ಇವ್ರು ಯಾಕೆ ಬಂದ್ರು? ರೋಡ್ ಮೇಲೆ ಯಾಕೆ ಇಳಿಸಿದ್ರು? ತಲೆ ಮೇಲೆ ಯಾಕೆ ಇಟ್ಕೊಂಡ್ರು? ಫುಟ್ಪಾತ್ ಅಲ್ಲಿ ಬಿಸಾಕಿದಿರಾ, ಫುಟ್ಪಾತ್ ಬಿಸಾಕಿದ್ರ, ಅದು ತಿನ್ನುವಂತ ಐಟಮ್, ಅದು ನಾವು ಕೂಡ ತಿಂತೀವಿ. ಯಾಕೆ ನಮಗೆ ಕೃಷ್ಣಪ್ಪ ಅವರೇ, ಆಯ್ತು, ನೀವು ರೈಲ್ವೆ ಇವರಿಗೆ ರಜಾಕ್ ಅವ್ರಿಗಿರೋ ಅನುಮಾನ ನಿಮಗೆ ಯಾರು ಹೇಳಿದ್ದು? ರೈಲ್ವೆ ಸ್ಟೇಷನ್ಗೆ ಹಿಂಗ್ ಮಾಲ್ ಬಂದಿದೆ, ಅದ್ರ ಬಗ್ಗೆ ಸಂಶಯ ಇದೆ, ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ಬೇಕು, ನಿಮಗೆ ಹೆಂಗ್ ಬಂತು ಮಾಹಿತಿ? ಯಾರು ಕರ್ಸಿದ್ರು ನಿಮ್ಮನ್ನ? ಹಿಲಾಲ್ ಅನ್ನೋ ವ್ಯಕ್ತಿ ಇಬ್ರು ಬಂದಿದ್ರು, ಅವರು ಕೂಡ ಒಂದು ತಿಂಗಳ ಇದ್ರ ಬಗ್ಗೆ ವಿಚಾರ ಎಲ್ಲ ಹೇಳಿದ್ರು. ಇದ್ರ ಬಗ್ಗೆ ನಮಗೆ ಡೌಟ್ ಆಯ್ತು, ಏನ್ ಕೇಳ್ಬೇಕಾ ಬೇಡವಾ ಅಂತ ವಿಚಾರ ನಾವು ಪುನೀತ್ ಕೇಳಿ ಕೂತ್ಕೊಂಡು ಒಂದು ಹೆಚ್ಚಿಗೆ 1 ಅವರ್ ನಾವು ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆದ್ರೂ ಎಲ್ಲಿ ರಾಜಸ್ಥಾನಿಂದ ಬಂತೋ ಅಲ್ಲಿಂದನೂ ಕೂಡ ವ್ಯಕ್ತಿ ಕಟಾವ್ ಆಗೋದ್ರಿಂದ ಹಿಡಿದು, ಅದು ಪಾರ್ಸಲ್ ಮಾಡೋದ್ರಿಂದ ಹಿಡಿದು, ಅಲ್ಲಿ ಎಲ್ಲಿ ಲೋಡ್ ಮಾಡೋದ್ರಿಂದ, ಅಲ್ಲಿಂದ ಇಬ್ಬರು ವ್ಯಕ್ತಿಗಳು ವಿಡಿಯೋ ಮಾಡ್ಕೊಂಡು ವಿಡಿಯೋ ಸಮೇತ ಗಾಡಿಯಲ್ಲೇ ಬಂದಿದ್ದಾರೆ. ಅದು ಬಂದಾದ್ಮೇಲೆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ಇಳಿದಾಗ ಅವರು ಕೂಡ ವ್ಯಕ್ತಿಯಲ್ಲಿದ್ದಾರೆ. ಈಗ ನಾವೆಲ್ಲ ಏನು ಮಾಡಿದ್ವಿ, ಇದು ವಿಚಾರ ಫಸ್ಟ್ ತಿಳ್ಕೊಳ್ಳೋಣ. ನಾವು ತಿಳ್ಕೊಳ್ಳೋದ್ರೆ ಮತ್ತೆ ನಮಗೆ ತಪ್ಪಾಗುತ್ತೆ ಅಂತೇಳಿ ಪುನೀತ್ ಕೆರಳಿ ಆಗ್ಬೋದು, ನಾವಾಗ್ಬೋದು, ಎಲ್ಲ ನಮ್ಮ ಸಂಘಟನೆ ಜೊತೆಲಿ ಬಂದು ವಿಚಾರಿಸಕ್ಕೆ ಅಂತ ಆಚೆ ನಿಂತಿದ್ದೀವಿ. ಇವರು ಅಷ್ಟು ಪ್ರಾಂಪ್ಟ್ ಆಗಿ ಸೀದಾ ಸಾದಾ ಆಗಿದ್ರೆ ಯಾಕೆ ಬ್ಯಾಕ್ ಗೇಟ್ಗೆ ತಗೊಂಡೋಗಿ ಇಡ್ಬೇಕಾಗಿತ್ತು? ಇಷ್ಟೊಂದೆಲ್ಲ ಸ್ಟಿಂಗ್ ಮಾಡಿದವನು ಇದು ಕುರಿ ಮಾಂಸನೆ ಅಂತ ಹೇಳಕ್ ಬರ್ಲಿಲ್ವಾ? ಅವನು ಒಬ್ಬ ಕಸಾಯ್ತಾನೆ, ಹುಟ್ಟಿರೋದು ಕಸಾಯಿಗೆ, ಅವ್ರ ತಾತ ಕಸಾಯಿ, ಅವ್ರ ತಾತನು ಇದೇ ಮಾಂಸದ ವ್ಯಾಪಾರ. ಹೇಳ್ತಿದ್ದೀರಿ ನೀವು? ನಿರುದ್ಯೋಗಿ ಹೋಗಿ ಇವರು ಕಂಪ್ಲೇಂಟ್ ಕೊಟ್ಟನಲ್ಲ, ಪಾಪ ಎಲ್ಲಾರ್ಗೂ ನಿರುದ್ಯೋಗಿ ಜರ್ನಲಿಸ್ಟ್ ನಿಮ್ಮ ಹತ್ರ ಬರ್ಬೇಕಾಗಿತ್ತು. ಒಂದು ಬಾಯಿಂದ ಹೇಳಕ್ಕಾಗಿಲ್ವಾ ಇದು ಕುರಿ ಮಾಂಸ, ದುಡ್ಡು ಕೊಡೋರು ನಾವು, ನೀವೇನ್ ಮಾಡಿದ್ರು ಅದು ಉತ್ತಮ ಗುಣಮಟ್ಟದ ಮಾಂಸ. ಪ್ರಶ್ನೆ ಕೃಷ್ಣಪ್ಪ ಅವ್ರು ಕೇಳಿದ ಸ್ಪಷ್ಟ, ಅವ್ಯವಹಾರ ಇಲ್ಲ ಅಂದಿದ್ರೆ ಅವತ್ತು ಅಷ್ಟೊಂದೆಲ್ಲ ರೋಷಾವೇಶ ಯಾಕೆ ತೋರಿಸಿದ್ರಿ? ಅಧಿಕಾರಿಗಳು ಬಂದಾಗ್ಲೂ ಕೂಡ ನೀವು ಬಾಕ್ಸ್ ಓಪನ್ ಮಾಡಲ್ಲ ಅಂತ ಯಾಕೆ ಹೇಳಿದ್ರಿ? ಫುಟ್ಪಾತ್ ಮೇಲೆ ಯಾಕೆ ಇಟ್ಟಿದ್ರಿ? ಪ್ರತಿಯೊಂದಕ್ಕೂ ಒಂದು ರೂಲ್ ಅನ್ನೋದಿರುತ್ತೆ. ಫುಟ್ಪಾತ್ ಮೇಲೆ ಇಕ್ಕಕ್ಕೆ ಏನು ಅಂತ ಹೇಳಿದ್ರೆ ಟ್ರೈನ್ ನಿಲ್ಲೋದೇ 20 ನಿಮಿಷಕ್ಕೆ. ಅದು ಒಂದ್ಸಲ ಮಿಸ್ ಆಯ್ತು ಅಂತ ಹೇಳಿದ್ರೆ ನಮ್ದು ಮಾಲೆಲ್ಲ ವೇಸ್ಟ್. ಅದ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿಂದ ಮೈಸೂರಿಂದ ಅದು 20 ನಿಮಿಷ. ಯಾರಿಂದ ಭಯ ರೀ? ಅದೇನು ಚಿಕ್ಕ ಸಣ್ಣ ಪುಟ್ಟ ಪಾರ್ಸಲ್ ಜೇಬಲ್ ಇಟ್ಕೊಂಡು ಓಡೋಗಕ್ಕೆ 85-86 ಬಾಕ್ಸಸ್, ಒಂದೊಂದು ಬಾಕ್ಸ್ 60 ಕಿಲೋ, ಅದನ್ನ ಏನು ತಲೆ ಮೇಲೆ ಇಟ್ಕೊಂಡು ಓಡೋಗಕ್ಕಾಗುತ್ತಾ? ಟ್ರಾಲಿಯಲ್ಲಿ ಇಕ್ಕಿ ತಗೊಬಂದು ಇಡೋದು, ಪ್ಲಾಟ್ಫಾರ್ಮ್ಗೆ ಟ್ರೈನ್ ಬರೋದು, ಫಸ್ಟ್ ಪ್ಲಾಟ್ಫಾರ್ಮ್ ಬಂದ್ರೆ ಗುಡ್ ಶೆಡ್ ರೋಡು, 8ನೇ ಪ್ಲಾಟ್ಫಾರ್ಮ್ಗೆ ಬಂದ್ರೆ ವಕ್ಲಿಪುರಮ್. ಇಲ್ಲಿಂದ ಯಾಕೆ ಅಲ್ಲಿಗೆ ತಂದ್ರಿ, ಅಲ್ಲಿಂದ ಯಾಕೆ ಇಲ್ಲಿಗೆ ತಂದ್ರಿ? ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡ್ಬೇಕು. ಪ್ಲಾಟ್ಫಾರ್ಮ್ ಇಳಿಸಿದಾಗ ಅದನ್ನ ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಬಂದೋದ್ರು ನೀವೇನ್ ಮಾಡ್ತೀರಿ? ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ. ಹಿಂದ್ಗಡೆ ಗೇಟ್ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ರಿ. ಭಗವಂತ ರಾಮನ ಮೇಲೆ ಪ್ರಮಾಣ ಮಾಡಿ ಕುರಿ ಮಾಂಸ ಯಾವಾಗ ಗೊತ್ತಾಯ್ತಾಗಿತ್ತು? ಕುರಿ ಮಾಂಸ ಅಂದ್ರೆ ಇದ್ರಲ್ಲಿ ಹೈಜೆನಿಕ್ ಇದೆಯಾ, ಪ್ರಾಬ್ಲಮ್ ಇದೆಯಾ ಅಂತ ಪಬ್ಲಿಕ್ ಹಿಡಿದಿದ್ದು ಇನ್ನ ಹೇಳಿ ಇವ್ರದೇ ಸತ್ಯ ನೋಡಿ.
ಇವರೆಲ್ಲ ಮಾಡಿದೇನು ಹೇಳಿ, ಇಲ್ಲಿಂದ ಇಲ್ಲೇ ತಿರ್ಸ್ತಾ ಇದ್ದಾರೆ. First ನಾವು ಅವ್ರು ಕೇಳಕ್ಕೆ ಚೆನ್ನಾಗಿ ಯಾವ್ದೇ answer ಮಾಡ್ತಾ ಇಲ್ಲ. ಕೃಷ್ಣಪ್ಪ ಅವರೇ ಟ್ರೈನ್ ಬಂದು ಅನುಮಾನ ಎಂಟನೇ ಇತ್ತು. ಪ್ಲಾಟ್ಫಾರ್ಮ್ ಯಾಕೆ ನಿಂತು ಅಂತ ಕೇಳಿ ಟ್ರೈನ್ ಅವ್ರಿಗೆ. ಆಯ್ತ್ರಿ ರಜಾಕ್ ಅವರೇ, ಕೃಷ್ಣಪ್ಪ ಅವರೇ, ಬಂತು ಲೋಡು ಕೆಳಗಿಳಿತು, ನಾಯಿ ಮಾಂಸ ಅನ್ನೋ ಅನುಮಾನ ಯಾರಿಂದ ಹುಟ್ಟು, ಪಬ್ಲಿಕ್ ಇಂದ ಸ್ಟಾರ್ಟ್ ಆಯ್ತು. ಯಾಕೆಂದ್ರೆ ಪಬ್ಲಿಕ್ ಅಂದ್ರೆ ಯಾರು ಬಂದಿದ್ರು? ಅಲ್ಲಿ ಹೋಗಿ ಇಳಿಸಿದ್ರಲ್ಲ ಬಾಕ್ಸು, Okay. ಅಲ್ಲಿ ಸುಮಾರು ಪಬ್ಲಿಕ್ ಬಂತು. ನಾವು ಕೂಡ ಕೇಳಿದ್ವಿ ಇದು ಏನು ಯಾವ ತರ ಏನು ಅಂತ ಕೇಳಿದ್ವಿ. ಅಲ್ಲಿ ನಾವು ಕೇಳಕ್ ಹೋದಾಗ ಅಲ್ಲಿ ಸುಮಾರು ಹೊತ್ತು ಸುಮಾರು ಇವ್ರಿಗೂ ನಮಗೂ ಮಾತುಕತೆ ಆಯ್ತಿದ್ದು. ಅವಾಗ ಸಡನ್ಲಿ ಇವ್ರು ಬಂದ್ರು. ಆದ್ರೆ ಅಲ್ಲಿವರೆಗೂ ಇವ್ರದೇ ಮೆಟೀರಿಯಲ್ ಇವ್ರದೇ ಐಟಮ್ ಅಂತ ಯಾರಿಗೂ ಗೊತ್ತಿಲ್ಲ. ನಮ್ಗಾಗ್ಲಿ ಪುನೀತ್ ಕೇಳಾಗ್ಲಿ ಯಾರಿಗೂ ಗೊತ್ತಿಲ್ಲ. ಇದೊಂದು ಸಂಘಟ ಆಗ್ತಾ ಇದೆ, ಹೋಗ್ತಾ ಇದೆ, ಎಲ್ಲ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಗೊತ್ತಿದೆ ಅಷ್ಟೇ. ಅದಾದ್ಮೇಲೆ ಓಪನ್ ಮಾಡಿದ್ರಲ್ಲ, ಓಪನ್ ಮಾಡಿದ್ಮೇಲೆ ಇದೇನು ಇದು ಮಾಂಸದ ಕುರಿದು ಬಾಲ ಬಂದು ಇಷ್ಟು ಉದ್ದ ಇದೆ ಅಂತ ಸ್ಟಾರ್ಟ್ ಮಾಡಿದ್ರು. ಪಬ್ಲಿಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಆದ್ಮೇಲೆ ನಮಗೂ ಅನುಮಾನ ಬಂತು, ಹೌದು ಇದು ಕುರಿ ಬಾಲನ ಇದು ನಾಯಿ ಬಾಲನ ಅಂತ ನಮಗೂ ಡೌಟ್ ಆಯ್ತು. ಅವಾಗ ಪಬ್ಲಿಕ್ಗೆ ಕಿರ್ಚಾಡಿದ ವಿಡಿಯೋ ನೀವು ಕೂಡ ನೋಡ್ಬೋದು. ಅದಾದ್ಮೇಲೆ ಅದಕ್ಕಿಂತ ಮುಖ್ಯವಾಗಿ ಯಾವ ಕಾರಣ ಅಂದ್ರೆ ಅಲ್ಲಿ ಓಪನ್ ಮಾಡೋದು ಬಿಡದೇ ಇರೋದು. ಮಾಧ್ಯಮದವರು ಕೂಡ ಕೇಳಿದ್ರು, ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ರು. ಆಮೇಲೆ ಅಧಿಕಾರಿಗಳು ಬಂದು ಕೇಳಕ್ ಬಂದ್ರೆ ಅವ್ರನ್ನ ದಬ್ಕೊಂಡು ಹೋಗ್ತಾ ಇದ್ದಾರೆ. ನೀನ್ ಯಾರು, ನೀನ್ ಮೇನ್ ಅಧಿಕಾರಿ ಕರ್ಕೊಂಬಾಗ ಅವ್ರನ್ನ ಅಂತ ಹೇಳ್ತಾರೆ. ಅಂದ್ರೆ ಓಪನ್ ಮಾಡ್ಬೋದಾಯ್ತಲ್ಲ. ಪಬ್ಲಿಕ್ ಅಲ್ಲಿ ಅವತ್ತೇ ಇಷ್ಟು ಓಪನ್ ಮಾಡಿಸಿದ್ರೆ ಪಬ್ಲಿಕ್ ಇಂದ ಅನುಮಾನ ಬಂತು ಅದು ನಾಯಿ ಮಾಂಸ ಅಂತ ಹೇಳಿ. ಇವಾಗ ರಿಪೋರ್ಟ್ ಬಂದಿದೆ ಅದು ಕುರಿದೆ ಮಾಂಸ ಅಂತ ಹೇಳಿ. ಇನ್ನೂ ಏನ್ ಅನುಮಾನ ನಮ್ಗೆ ಇಲ್ಲೇ ಗೊತ್ತಾಗ್ತಿದ್ದಿಲ್ಲ. ಅವತ್ತು ಅಧಿಕಾರಿಗಳು 2 ಗಂಟೆಗೆ ಫೋನ್ ಮಾಡಿದ್ರು. ನಾವು ಅಧಿಕಾರಿಗೆ ಫೋನ್ ಮಾಡ್ಕೊಂಡ್ ಬಂದಿದ್ವಿ, 112 ಫೋನ್ ಮಾಡಿದೀವಿ. ನಾವು ಬರೋದಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದಿದ್ರು. ಏನಕ್ಕೆ ಅನುಮಾನ ಅಂತ ಕೇಳಿದ್ರೆ ಇವಾಗ ಅವ್ನ ಅಲ್ಲೇ ಅಧಿಕಾರಿಗಳನ್ನ ಟೆಸ್ಟ್ ಮಾಡೋದಕ್ಕೆ ಬಿಡದಲ್ಲೇ ಇದ್ದಂತವ್ರು, ಬಾಕ್ಸೆ ಓಪನ್ ಮಾಡಕ್ ಬಿಡದಿಲ್ಲ ಅಂತವ್ರು ಇವತ್ತು ಅದನ್ನು ಕೂಡ ಹೈಜಾಕ್ ಯಾಕೆ ಮಾಡಿಲ್ಲ ಅಂತ ನಮ್ಗೆ ಅನುಮಾನ ಇದೆ. ನಾವು ನೇರ ನಾನು ನಿನ್ನೆ ಕೂಡ ನಾನು ಫೋನ್ ಮಾಡಿದ್ದೀನಿ. ಆ ಡಿಜೆ ಆದವರು ಕೂಡ ಫೋನ್ ಎತ್ತಿಲ್ಲ. ಇನ್ನೊಬ್ರು ಅವ್ರ ಹೆಸರು ಮರ್ತಿದ್ದೀನಿ, ಅವರು ಕೂಡ ಫೋನ್ ಮಾಡಿದಾಗ ಸರ್ ಅಧಿಕಾರಿಗಳು ಕೇಳಬೇಕು ಆಗಿದ್ರೆ ಫೋನ್ ಮಾಡಿ ನೀವು ಇವ್ರಿಗೆಲ್ಲ ಸಿಕ್ಕಿದೆಯಲ್ವಾ ನಮಗೂ ರಿಪೋರ್ಟ್ ಕೊಡಿ ಸರ್ ಅಂತ ಕುಲಕರ್ಣಿ ಅವರೇ, ಈಗ 2 ವರದಿಯಲ್ಲೂ ಕೂಡ ನಮಗ್ ಸಿಕ್ಕಿರೋ ಪ್ರಕಾರ ಸ್ಪಷ್ಟವಾಗಿರೋದು ಅದು ಬೇರೆ ಪ್ರಾಣಿಯ ಮಾಂಸ ಅಲ್ಲ ಅಂತ ಹೇಳಿ, 2ನೇದು ಕಳಪೆ ಮಾಂಸವೂ ಅಲ್ಲ ಅಂತ ಹೇಳಿ. ಇದ್ರ ಮೇಲೆ ಅನುಮಾನ ಅಂತಂದ್ರೆ ನೀವು ಅನುಮಾನ ಪಡ್ತಿರೋದು ಕೇವಲ ರಜಾಕ್ ಅವ್ರ ಮೇಲಲ್ಲ, ಅಧಿಕಾರಿಗಳ ಮೇಲೆ, ಆಹಾರ ಇಲಾಖೆಯ ಅಧಿಕಾರಿಗಳ ಮೇಲೆ. ಹೌದು, ಖಂಡಿತವಾಗಿಯೂ ಸಹ ಅವ್ರ ಮೇಲೂ ಸಂಶಯ ಬರ್ತಾ ಇದೆ ನಮಗೆ. ಅವತ್ತು ಅವ್ರು ನಡ್ಕೊಂಡಂತ ರೀತಿಗಳೇನಿದ್ದಾವೆ, ಈಗ ಮೊದ್ಲಿಗೆ ಅವ್ರು ಹೋಗಿ ವಂತುಗಳ ಮುಚ್ಚಿಕೊಂಡಂತ ಕಂಪ್ಲೇಂಟ್ಗಳು, ಅದಕ್ಕೆ ಯಾವುದೇ ರೀತಿ ಕ್ರಮ ತಗೊಳ್ಳಾರ್ದೇ ಇರುವಂತದ್ದು, ಅವತ್ತಿನ ದಿವಸ ಬಂದಾಗ ನಡ್ಕೊಂಡಂತ ರೀತಿಗಳು, ಇಷ್ಟೆಲ್ಲಾ ಫಾಲೋ ಅಪ್ ಇದ್ದಾಗಲೂ ಸಹ ಅವ್ರು ಯಾವ ರೀತಿಯಾಗಿ ಗಂಭೀರವಾಗಿ ವಿಷಯವನ್ನು ತಗೊಳ್ಬೇಕು ಯಾವ್ದು ತಗೊಂಡಿಲ್ಲ. ಹೀಗಾಗಿ ಅಧಿಕಾರಿಗಳು ಈ ವಿಷಯದಲ್ಲಿ ನಡ್ಕೊಂಡಂತಹ ರೀತಿಗಳು, ಅದರ ಜೊತೆಗೆ ACP ಅವರು ನಡ್ಕೊಂಡಂತಹ ರೀತಿಗಳು, ಇದೆಲ್ಲವೂ ಸಹ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ ಇದರಲ್ಲಿ ಯಾವುದೋ ಒಂದು ದೊಡ್ಡ ಷಡ್ಯಂತ್ರ ಇದೆ, ಮಾಫಿಯಾ ಇದೆ. ಹೀಗಾಗಿ ಇದ್ರ ಬಗ್ಗೆ ಸರಿಯಾಗಿ ತನಿಖೆ ಆಗ್ಬೇಕು. ಇನ್ನ ರಜಾಕ್ ಅವ್ರು ಹೇಳ್ತಾ ಇದ್ದಾರೆ ಮೇಲಿನ ಮೇಲೆ ಅವ್ರು ನಿರುದ್ಯೋಗಿ ಇದ್ದಾರೆ, ಇವ್ರು ನಿರುದ್ಯೋಗಿ ಇದ್ದಾರೆ ಅಂತ ಹೇಳಿ. ಯಾರು ನಿರುದ್ಯೋಗಿಗಳೆಲ್ಲ ನಿಮ್ ಮನೆಗೆ ಯಾರು ಊಟಕ್ಕೆ ಕೇಳ್ತಾ ಇಲ್ಲ. ನಿಮಗೇನಾದ್ರೂ ನಿರುದ್ಯೋಗ ಬನ್ನಿ, ನಮ್ ದೇವಸ್ಥಾನದಲ್ಲಿ ಬೇಕಾದಷ್ಟಿದೆ ಕೆಲಸಗಳು, ಕೆಲಸ ಮಾಡ್ಕೊಂಡಿರ್ಬೋದು. ಇನ್ನೊಬ್ಬರ ಬಗ್ಗೆ ಮಾತಾಡುವಂತ ಅಧಿಕಾರ ಇಲ್ಲ ನಿಮಗೆ. ಇನ್ನೊಬ್ರು ನಿರುದ್ಯೋಗಿ ಇದ್ದಾರೆ ಅಂತ ಹೇಳುವಂತ ಅಧಿಕಾರ ಇಲ್ಲ. ಯಾರ್ಯಾರು ಉದ್ಯೋಗ ಮಂಗಳೂರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಹೀರೋಗಳ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಹೀರೋಗಳ ನೀವು ಯಾರಾದ್ರಿ ರಜಾಕ್ ಅವರೇ ಭಾಷೆ ಗಮನ ಕೊಡ್ರಿ. ಆರೋಪ ಮಾಡಿದವ್ರ ಆಯ್ತು, ಗಂಗಾಧರ್ ಸರ್ ಆಯ್ತು. ಆರೋಪ ಮಾಡಿದವರು ಕೇವಲ ಅವರೊಬ್ಬರಲ್ಲ, ಅನುಮಾನ ಇದೀಗ ಕರ್ನಾಟಕದಲ್ಲಿ ಬಹುತೇಕರಿಗಿದೆ ಮಾಂಸಾಹಾರಿಗಳಲ್ಲಿ. ಈಗ ಈ ವರದಿ ಬಗ್ಗೆ ಅಸಮಾಧಾನ ಇದೆ ಅವರಿಗೆ. ಈಗಿನ ಕೇಸ್ ಗ್ರಾಹಕರೇ ಕೇಳಿಸ್ಕೊಳ್ಳಿ ರಜಾಕ್, ಕೇಳಿಸ್ಕೊಳ್ಳಿ ಗ್ರಾಹಕರೇ, ನೀವು ಪ್ರಶ್ನೆ ಕೇಳಿಸ್ಕೊಳ್ಬೇಕು. ಈಗ ಗ್ರಾಹಕರೇ ಯಾರಾದ್ರೂ ಮತ್ತೆ ನಾವು ಇದ್ರ ಬಗ್ಗೆ ಅನುಮಾನ ಇದೆ, ಮತ್ತೆ ನಾವು ಖಾಸಗಿ ಲ್ಯಾಬ್ಗಳಲ್ಲಿ ಕಾಮೆಂಟ್ ಹಾಕಿದ್ದಾರೆ, ಖಾಸಗಿ ಲ್ಯಾಬ್ ನಲ್ಲಿ ನಾವು ತಪಾಸಣೆ ಮಾಡ್ತೀವಿ, ಧೈರ್ಯ
ಇದೆಯಾ ನಿಮ್ಗೆ? ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ? ಮೇಡಮ್ ಫಸ್ಟ್ ಆಫ್ ಆಲ್ ಗಂಗಾಧರ್ ಸರ್ ಒಂದ್ ನಿಮಿಷ ಅವರು ಹಲ್ಲೆ ಮಾಡಿದಾರಪ್ಪ. ಹೇಳಿ. ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ತೀನಿ. ಅಲ್ಲಿ ಬಂದ ನಂತರ ಬಾಕ್ಸ್ ಓಪನ್ ಆದ ನಂತರ ಅದು ಎತ್ತಿ ನೋಡಿದ ನಂತರ ಬಾಲ ಇದೆ ಅಂತ ಪಬ್ಲಿಕ್ ಅನುಮಾನ ಪಟ್ಟಿದ್ದು ಅಂತ ಬಹಿರಂಗವಾಗಿ ಇವ್ರು ಇಲ್ಲೇ ಹೇಳಿದ್ರು ಅಲ್ವಾ? ಅಲ್ಲಿ ಬಂದು ಬಾಕ್ಸ್ ಓಪನ್ ಮಾಡಿದ್ಮೇಲೆ ಅನುಮಾನ ಬಂದಿದ್ದು. ಅದಕ್ಕೂ ಮುಂಚೆ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ತಂಡ ಒಂದು ಖಾಸಗಿ ಚಾನೆಲ್ ಜೊತೆ ಯಾಕೆ ಬಂದಿದ್ದ ಅಲ್ಲಿಗೆ? ಖಾಸಗಿ ಚಾನಲ್ ಯಾವ್ದಲ್ಲ, ಅಲ್ಲಿ ಬಂದಂತ ನಡೆದಂತ ಘಟನೆಯಲ್ಲಿ ಪಬ್ಲಿಕ್ ಕರ್ಕೊಂಡಿರೋದು. ಖಾಸಗಿ ಚಾನಲ್ ಇದ್ ಮಾಡ್ಕೊಂಡ್ ಬಂದಿದ್ದಲ್ಲ. ಪಬ್ಲಿಕ್ ನ ಕರ್ದಿದ್ಯಾರು? ಮಡಗಿರಿ ಬೇರೆ ಕಡೆ ಸಾಗಾಟನೆ ಮಾಡಕ್ ಬಂದಿದ್ರು. ಓ ಇದ್ರಲ್ಲಿ ಏನೋ ಸ್ಮಗ್ಲರ್ ಕೆಲಸ ಮಾಡ್ತಾ ಇದಾರೆ. ಖಂಡಿತ ಅಲ್ಲೇ ಗೊತ್ತಾಯ್ತು ನಮ್ಗೆ. ರಜಾಕ್ ಅವರೇ, ನಾನು ಕೇಳಿದ ಪ್ರಶ್ನೆ ಸಿಂಪಲ್ ಅಪ್ಪ. ಈ ವರದಿ ಬಗ್ಗೆ ಅನುಮಾನ ಇರೋರು ಖಾಸಗಿ ಲ್ಯಾಬ್ಗಳಲ್ಲಿ ಇದ್ರ ಟೆಸ್ಟ್ ಆಗಬೇಕು ಅಂತಂದ್ರೆ ಚಾಲೆಂಜ್ ಮಾಡಿದ್ರೆ ನಿಮ್ಮನ್ನ ಸಿಂಪಲ್ ಆಗಿ ಒಂದು ಮಾತು ಹೇಳ್ತೀನಿ. ಈ ನಾನ್ ತರ್ತಿರುವ ಬಿಸ್ನೆಸ್, ನನ್ನ ಮಾಂಸ, ಇದೆಲ್ಲ ಸೈಡಿಗೆ ಇಟ್ಬಿಡಿ. ತಾವು ಯಾವ್ದಾದ್ರು ಒಂದು 3 ಸ್ಟಾರ್ ಹೋಟೆಲ್ ಇಲ್ಲ ಒಂದು ಹೋಟೆಲ್ ಚೈನ್ಗೆ ದಯವಿಟ್ಟು ಹೋಗ್ಬೇಕು. ಇವತ್ತೇ ಹೋಗ್ಬಿಟ್ಟು ಆ ಹೋಟೆಲ್ ಮಾಲೀಕನ ಹತ್ರ ಒಂದು 5 ನಿಮಿಷ ಮಾತಾಡಬೇಕು. ಏನು ಅಂತ ಹೇಳಿದ್ರೆ, ನೀವು ಮಾಂಸ ತರಿಸ್ತಿರಲ್ಲ, ಇದನ್ನು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಯಾರಿರ್ತಾರೆ ಅಂದರೆ, ಪ್ರತಿಯೊಂದು ಹೋಟೆಲ್ಗೆ ಒಂದು ಫುಡ್ ಸೇಫ್ಟಿ ಆಫೀಸರ್ ಎಂಬವನು ಒಂದು ಸ್ಯಾಲ್ರಿಗೆ ಅಪಾಯಿಂಟ್ ಆಗಿ ಅಲ್ಲೇ ಇರ್ತಾರೆ. ಆ ಸ್ಯಾಲ್ರಿ ಅಪಾಯಿಂಟ್ ಆಗಿರುವ ಫುಡ್ ಸೇಫ್ಟಿ ಆಫೀಸರ್ ಕೆಲಸ ಏನು ಅಂದರೆ, ಆಚೆ ಕಡೆಯಿಂದ ಬರುವ ಎಲ್ಲ ಪದಾರ್ಥಗಳು, ತರಕಾರಿ ಆಗಿರಲಿ, ಅದು ದಾಲ್ಗಳಾಗಿರಲಿ, ಅದು ಯಾವುದೇ ಥರದ ಎಣ್ಣೆ ಆಗಿರಲಿ, ಏನೇ ಒಂದು ಹೋಟ್ಲಿಗೆ ಉಪಯೋಗ ಆಗುವ ಪದಾರ್ಥಗಳಿಗೆ ಫುಡ್ ಸೇಫ್ಟಿ ಆಫೀಸರ್ ಅದಕ್ಕೆ ಇದು ಕೊಡಬೇಕು. ಓಕೆ, ದಿಸ್ ಈಸ್ ಗುಡ್ ಫಾರ್ ಕನ್ಸಂಪ್ಷನ್, ಎಸ್ ಅಂತ. ಅವರು ಮತ್ತೊಂದು ಕೆಲಸ ಏನಿರುತ್ತೆ, ಯಾವುದೇ 5 ಸ್ಟಾರ್ ಹೋಟ್ಲ್ ಆಗಿರಲಿ, 3 ಸ್ಟಾರ್ ಹೋಟ್ಲ್ ಆಗಿರಲಿ, ಹೋಟೆಲ್ ಚೈನ್ ಆಗಿರಲಿ, ಒಂದು ಕ್ಯಾಂಟೀನ್ ಆಗಿರಲಿ, ಇವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2-3 ತಿಂಗಳಿಗೆ ಒಂದ್ಸಲ ರ್ಯಾಂಡಮ್ ಆಗಿ ಅದು ಮಾಂಸ ಆಗಿರಲಿ, ತರಕಾರಿ ಆಗಿರಲಿ, ಯಾವುದೇ ಥರದ ತಿನ್ನುವ ಪದಾರ್ಥಗಳಾಗಿರಲಿ, ಅದಕ್ಕೆ ರ್ಯಾಂಡಮ್ ಆಗಿ ಟೆಸ್ಟ್ಗೆ ಕಳಿಸ್ತಾರೆ. ಅಕಸ್ಮಾತ್ 1% ಅಂಶ ಅದರಲ್ಲಿ ಏನಾದರೂ ಒಂದು ಹೆಚ್ಚು ಕಡಿಮೆ ಕಾಣಿಸಿದ್ರೆ, ಯಾವುದೇ ತರ ಕೆಮಿಕಲ್ ಬಳಸಿದ್ರೆ, ಯಾವುದೇ ತರ ಪ್ರಿಸರ್ವೇಟಿವ್ ಬಳಸಿದ್ರೆ, ಯಾವುದೇ ತರ ವಿನೆಗರ್ ಏನಾದ್ರು ಬಳಸಿದ್ರೆ, ಅಲ್ಲಿಗೆ ಕಾಂಟ್ರಾಕ್ಟ್ ಟೆಂಡರ್ ಕ್ಯಾನ್ಸಲ್ ಆಗುತ್ತೆ. ಇದು ಒಂದೆರಡು ದಿನ ಬಿಸ್ನೆಸ್ ಅಲ್ಲ, 10ರಿಂದ 12 ವರ್ಷದಿಂದ ಸಮಯ ನನ್ನ ಹತ್ರ ಇದ್ದಿದ್ದಿಷ್ಟೇ. ಈಗ ರಜಾಕ್ ಅವ್ರು ರೆಡಿ ಇದ್ದಾರೆ, ಯಾವುದೇ ರೀತಿ ತಪಾಸಣೆ ಮಾಡೋದಾದ್ರೂ ಓಕೆ ಅಂತ ಹೇಳಿ. ನೀವು ಹಾಗೆ ಗಂಗಾಧರ್ ಕುಲಕರ್ಣಿ ಅವರು, ನಿಮ್ಮ ಸಂಘಟನೆಯ ಜವಾಬ್ದಾರಿ, ನಿಮಗೆ ಅನುಮಾನ ಇದೆ ಅಂತ ಹೇಳ್ತಿದ್ದೀರಿ. ಅನುಮಾನ ಬಗೆಹರಿಸ್ಕೊಳ್ಳಿಕ್ಕೆ ಮುಂದೆ ಹೋರಾಟನೋ, ಬರೀ ಹೋರಾಟ ಅಲ್ಲ, ಈ ಅನುಮಾನಗಳಿಗೆ ಲ್ಯಾಬ್ ಹೋಗಿ ನೀವು ತಪಾಸಣೆ ಮಾಡ್ಬೇಕು ಅಂತಿದ್ರಲ್ಲ, ಮಾಡ್ತೀರಾ? ಖಂಡಿತ. ಯಾಕೆಂದ್ರೆ ಇದನ್ನ ನಾವು ಕೂಡ ಹೋಗಿ ಯಾವ್ದು ಈಗ ನಾವು ಇದ್ರಲ್ಲಿ ಅನುಮಾನ ಇದೆ, ಇನ್ನು ಮಿಕ್ಕಿದ ಬಾಕ್ಸ್ಗಳಿದಾವಲ್ಲ, ಅದು ಯಾರು ಕೊಟ್ಟಿದ್ದಾರೆ, ಎಲ್ಲಿ ಸ್ಟೋರೇಜ್ ಆಗಿದೆ ಅಂತ ಗೊತ್ತಾಗಿಲ್ಲ. ಅದು ಬೇರೆ ಗೊತ್ತಾಗಬೇಕು. ಡಿಪಾರ್ಟ್ಮೆಂಟ್ ಕೇಳಿದ್ರೆ ಇವ್ರ ಹತ್ರ ಅಧಿಕಾರಿ, ಆರೋಗ್ಯ ಇಲಾಖೆ ಅಧಿಕಾರಿಗಳ ಹತ್ರ ಇದೆ ಅಂತ ಹೇಳ್ತಾರೆ. ಆರೋಗ್ಯ ಅಧಿಕಾರಿಗಳು ಕೇಳಿದ್ರೆ ಗಂಗಾಧರ್ ಕುಲಕರ್ಣಿ ಅವರೇ, ಮುಂದೇನ್ ಮಾಡ್ತೀರಿ ಅಷ್ಟೇ ಹೇಳಿ, ಕ್ವಿಕ್ ಆಗಿ. ಅಲ್ಲೇ ಮಾಡ್ತೀವಿ. ಮತ್ತೆ ಈಗ ಯಾವ್ದಾವ್ದು ಮಾಂಸಗಳಿದೆ ಅದ್ರ ಸಂಬಂಧಪಟ್ಟಾಗೆ ಮತ್ತೆ ಅದ್ರದ್ದೆಲ್ಲ ತನಿಖೆ ಆಗ್ಬೇಕು, ಸರಿಯಾದಂತ ರೀತಿಯೊಳಗೆ ಹೋಗ್ಬೇಕು, ಕಾನೂನು ಕ್ರಮ ಆಗ್ಬೇಕು. ಅದ್ರ ಜೊತೆಗೆ ತನಿಖೆ ಸಮಯ ಇದಿಷ್ಟೇ ನೋಡಿ. ಜನರ ಮನಸ್ಸಿನಲ್ಲಿ, ಅದರಲ್ಲೂ ಮಾಂಸಾಹಾರ ಪ್ರಿಯರ ಮನಸ್ಸಿನಲ್ಲಿ ಹುಟ್ಟಿರೋ ಅನುಮಾನಕ್ಕೆ ಪರಿಹಾರ ಸಿಗ್ಬೇಕು ಅನ್ನೋ ಉದ್ದೇಶ ನಂದು. ರಜಾಕ್ ಅವ್ರ ಪ್ರಕಾರ ಬರ್ತಿರುವ ಮಾಂಸದಲ್ಲಿ ಯಾವುದೇ ರೀತಿ ಕಳಪೆ ಕ್ವಾಲಿಟಿ ಇಲ್ಲ, ಅದು ಕುರಿಯದ್ದೇ ಮಾಂಸ ಅಂತ ಇದನ್ನ ಪ್ರಶ್ನೆ ಮಾಡ್ತಿರೋರು ಕೃಷ್ಣಪ್ಪ ಅವರೇ, ಈಗ ಚೆಂಡು ನಿಮ್ಮ ಅಂಗಳದಲ್ಲಿ ಇದೆ. ನಿಮಗ ಅನುಮಾನ ಇದ್ರೆ ಪರಿಹಾರ ಮಾಡ್ಕೊಳ್ಬೇಕಾಗಿರೋದು ನೀವು, ರಾಜ್ಯದ ಜನರಿಗೆ ಸತ್ಯ ತಿಳಿಸಬೇಕಾಗಿರೋ ನೀವು. ನಾವು ವಾಚ್ ಮಾಡ್ತಿರ್ತೀವಿ. ಗಂಗಾಧರ್ ಕುಲಕರ್ಣಿ ಅವರು, ಕೃಷ್ಣಪ್ಪ ಅವರು ತಗೊಂಬನ್ನಿ ನೀವು ಸರ್ಟಿಫಿಕೇಟ್, ನಾವು ಮತ್ತೊಂದು ಚರ್ಚೆ ಮಾಡೋಣ. ರಜಾಕ್ ಅವರು ಕೂಡ ಬರ್ತಾರೆ. ಅದು ಅವ್ರ ಇಷ್ಟ ರೀ, ಅದು ಕಾನೂನು ಇದೆ. ಹಂಗ್ ಮಾಡೋರ್ಗೆ ಕ್ರಮ ಕೈಗೊಳ್ಳಿಕ್ಕೆ ಇದೇ ಕಾನೂನು ಇದೆ. ರಜಾಕ್ ಅವರೇ, ನಿಮಗೊಬ್ರಿಗೆಲ್ಲ ಕಾನೂನು ಇರೋದು. ಎನಿವೆ, ಕೈ ಮುಗಿದು ಮತ್ತೊಂದು ಸಲ ಹೇಳ್ತೀನಿ, ಈ ತರ ನಿರುದ್ಯೋಗಿಗಳ ಮಾತಿಗೆ, ಉಡಾಪೆಗಳಿಗೆ ದಯವಿಟ್ಟು ಬೆಲೆ ಕೊಡಬೇಡಿ. ಥ್ಯಾಂಕ್ ಯು.